ನಗರಸಭೆ ಮತ್ತು ಆಹಾರ ಇಲಾಖೆಯ ಜಂಟಿ ದಾಳಿ, ವಿವಿಧ ಮಳಿಗೆಗಳಿಗೆ ದಂಡ. ಮಡಿಕೇರಿ: ಪರವಾನಗಿ ಪಡೆಯದ, ನಿಷೇಧಿತ ವಸ್ತುಗಳನ್ನು ಹಾಗೂ ಅವಧಿ ಮೀರಿದ ಆಹಾರ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತಿದ್ದ ಹೋಟೆಲ್, ಅಂಗಡಿ, ಮಳಿಗೆಗಳ ಮೇಲೆ ದಿಢೀರ್ ದಾಳಿ ನಡೆಸಿದ ಮಡಿಕೇರಿ ನಗರಸಭೆ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ದಂಡ ವಿಧಿಸುವುದರೊಂದಿಗೆ ಕಾನೂನು ಕ್ರಮ ಜರುಗಿಸಿದ್ದಾರೆ. ಮಂಗಳವಾರ ಸಂಜೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ನಗರಸಭೆಯ ವ್ಯಾಪ್ತಿಗೊಳಪಟ್ಟ ಹೋಟೆಲ್, ಅಂಗಡಿ ಮತ್ತು ಸ್ಪೈಸಸ್ ಮಳಿಗೆಗಳ ಮೇಲೆ ದಿಢೀರ್ ದಾಳಿ ನಡೆಸಿದರು. ನೀನು ವಾಟರ್ ಟ್ಯಾಂಕ್ ನ ಕ್ಲಿಯರ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಬೆಳಗ್ಗೆ ಇದು ಮಾಡಿಸ್ತೀನಿ. ಒಂದು ಕಿಚನ್ ಸರಿ ಇಲ್ಲ, ಕಿಚನ್ ಕ್ಲಿಯರ್ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು, ಇಲ್ಲ ಅದನ್ನು ಆಗುತ್ತೆ. ನಮ್ಮ ಗಾಡಿಗಳು ಬರ್ತದೆ, ಯಾಕೆ ಹೇಗೆ ತುಂಬಿಸಿಟ್ಟಿದೆ ಕಸ ನೋಡಿ ಕೆಳಗೆ ಆಗಿದೆ. ಡೈಲಿ ಗಾಡಿ ಬರೋದಿಲ್ವಾ ನಮ್ಮ ಕೈಲಿ? ಇದು ನಿಂದಲ್ವಾ? ಲೈಸೆನ್ಸ್ ಇದೆಯಾ? ಫುಡ್ ಲೈಸೆನ್ಸ್ ಕೊಡಪ್ಪ. ಫುಡ್ ಲೈಸೆನ್ಸ್ ಕೊಡು. ಅಲ್ಲ, ಇದು ಹಿಂಗೆ ಅಂದ ತಕ್ಷಣ ಹೋಯ್ತು. ಡೇಟ್ ಇಲ್ಲ, ಇದು ಮಾಡಿದ್ರೆ ಎಕ್ಸ್ಪೈರಿ ಡೇಟ್ ಎಷ್ಟು ವರ್ಷ ಎಲ್ಲ ಬೇಕಾ? ಪ್ಲಾಂಟೇಶನ್ ಇದು ಕೊಡು, ಫುಡ್ ಲೈಸೆನ್ಸ್ ಕೊಡು. ಕೊಡಿ. ಈಗ ಅಲ್ಲಿಂದ ನೀವು ತಗೊಂಡಿಲ್ಲ, ಅಲ್ಲಿಂದನೇ ಮಾಡ್ಕೊಂಡು ಬರ್ತಾನೆ. ಆಯ್ತು, ಇದನ್ನ ಮಾತ್ರ ಹೌದಲ್ಲ, ಇದೆಲ್ಲ ಲೈಸೆನ್ಸ್ ಕೊಡು ನನಗೆ, ಫುಡ್ ಲೈಸೆನ್ಸ್. ಅದಪ್ಪ, ಇದು 25ಕ್ಕೆ ಆಗಿದಲ್ಲ, 25ಕ್ಕೆ ಹಾಕಿ ಪ್ಯಾಕೆಟ್ ಎಷ್ಟು? ಬೆಸ್ಟ್ ಬಿಫೋರ್ 24 ಮಂತ್ ಪ್ಯಾಕೆಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ. ಇದಕ್ಕೆ ನೀವು ಸ್ಟಿಕ್ಕರ್ ಹಾಕೋದು ಈಗ? ಯಾವ್ದು ಸರ್? ಇದಕ್ಕೆ ಇಲ್ಲ, ಪೌಡರ್ ಇದು ಹಾಕ್ಬೇಕು. ಅದೇ ಈಗ ನೀವು ಇದು ಏನ್ ಇವುದು ರೈಟ್ ಅಂತ ಹೇಳ್ತಿದ್ಯಾ? ಏನಿಲ್ಲ, ಇಲ್ಲ ಖಾಲಿ ಇದೆ. ಒಂದೊಂದು ಸ್ಯಾಂಪಲ್ ತಗೊಳ್ಳಿ ಅದನ್ನ. ಚೆನ್ನಾಗಿರಲ್ಲ, ನೀವು ಓನರ್ ಕರೀಲ್ಲ ಅಂದ್ರೆ ಎಲ್ಲಿದೆ ತೋರ್ಸು, ಎಕ್ಸ್ಪೈರಿ ಡೇಟ್ ಇದರಲ್ಲಿ ತೋರ್ಸ. ಯಾಕಿಲ್ಲ? ಯಾಕೆ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಯಾವಾಗ ಹಾಕೋದು? ಅವ್ರು ತಿಂದುಬಿಟ್ಟು ಜನರು ಸತ್ತೋದ ಮೇಲೆ ಹಾಕೋದಾ? ಮತ್ತೆ ಇಲ್ಲಿ ಇಲ್ಲಲ್ಲ ಎಕ್ಸ್ಪೈರಿ ಡೇಟ್ ತೋರಿಸಿಲ್ಲ. ಇದು ಇವರು ಹಾಕಿಲ್ಲ, ಇದೆ ನೋಡಿ ಇಲ್ಲಿ, ಇದ್ರಲ್ಲಿ ಯಾವ್ದನ್ನು ಕವರ್ ಇಲ್ಲ. ಹೆಂಗೆ ಹಾಕ್ತೀನಿ ಅಂತಂದ್ರೆ ಹಾಕ್ತೀನಿ ಸರ್. ಯಾವಾಗ ಹಾಕೋದು? ಇದು ಹಳೇದು ಜೋಡಿಸಿ ತಂದಿದ್ದ ಒಳಗಿಂದ. ಅಲ್ಲ, ಒಬ್ಬ ತಿಂದು ಸತ್ತೋದ ಮೇಲೆ ಹಾಕೋದಾ? ಇದು ಸ್ಮೆಲ್ ನೋಡಿ ಹೆಂಗೆ ಡಾರ್ಕ್ ಚಾಕ್ಲೇಟ್ ಒಂದು, ವೈಟ್ ಚಾಕ್ಲೇಟ್ ಒಂದು. ಇದಕ್ಕೆ ಎಕ್ಸ್ಪೈರಿ ಇಲ್ಲ, ಮ್ಯಾನುಫ್ಯಾಕ್ಚರ್. ಈ ಸಂದರ್ಭದಲ್ಲಿ ಕೆಲವು ಮಳಿಗೆಗಳು ಪರವಾನಗಿ ಇಲ್ಲದೆ ವ್ಯಾಪಾರ ಮಾಡುತ್ತಿರುವುದು ಕಂಡುಬಂದರೆ ಕೆಲವು ಅಂಗಡಿಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತಿತ್ತು ಮತ್ತು ಕೆಲವು ಮಳಿಗೆ ಮತ್ತು ಅಂಗಡಿಗಳಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. 120 ಮೈಕ್ರಾನ್ಗಿಂತ ಜಾಸ್ತಿ ಇದೆ ಸರ್. ತೋರಿಸಿ ಸರ್ ನಂಬರ್. 199 ಮೈಕ್ರಾನ್ ಇದೆ. 120ಗಿಂತ ಜಾಸ್ತಿ ಇರ್ಬೋದು. ಇದೆಯಲ್ಲ, ಇದೆಲ್ಲ ಪ್ಯಾಕಿಂಗ್ ಮಾಡ್ತಿರಲ್ಲ, ಬನ್ನಿ ಇಲ್ಲಿ. ಬರ ಇಲ್ಲಿ. ಅದ್ರದ್ದು ಪ್ಲಾಸ್ಟಿಕ್ ಡಬಲ್ ಸ್ಟಿಕ್ಕರ್ ಅನ್ಸ್ಕೊಳ್ಳೋದು ಒಳಗೆ. ಬನ್ನಿ ಇಲ್ಲಿ. 24 ಯಾವ ತಿಂಗಳು ಯಾವ ಇದು ಏನಿಲ್ಲ ನೋಡಿ. ಇಲ್ಲಿ 265 ಇದೆ, ಮೇಲೆ ಒಂದು ಸ್ಟಿಕ್ಕರ್ ಅನ್ಸೋದು. ಏನು ಸೀರಿಯಸ್ ಅಣ್ಣ ಇದು?
ಅಲ್ಲಪ್ಪ ನೀನು ಆಗಿಲ್ಲ, ಇದು ಒಳಗಡೆ ಇಡಂಗಿಲ್ಲ ಕಣ ನೀನು. ಯಾಕೆ ಇಟ್ಟೆ? ಈಗ ನಾನು ಕೆಲವು ಸಾರ್ವಜನಿಕರ ಒಂದು ದೂರ ಏನಿತ್ತು, ಮಡಿಕೇರಿ ನಗರದಲ್ಲಿ ಕೆಲವು ಸ್ಪೈಸಸ್ ಅಂಗಡಿಗಳಲ್ಲಿ ನಕಲಿ ಚಾಕ್ಲೇಟ್ಗಳು ಮತ್ತು ನಕಲಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ. ಅದಕ್ಕೆ ಮ್ಯಾನುಫ್ಯಾಕ್ಚರ್ಡ್ ಡೇಟು ಇರೋದಿಲ್ಲ ಮತ್ತು ಎಕ್ಸ್ಪೈರಿ ಡೇಟು ಇರೋದಿಲ್ಲ. ಅಂಥ ಒಂದು ಚಾಕ್ಲೇಟ್ಗಳನ್ನು ಮತ್ತು ಆ ಸ್ಪೈಸಸ್ಗೆ ಸಂಬಂಧಪಟ್ಟಂಥ ಕೆಲವು ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ಕೆಲವು ತಿಂಗಳ ಹಿಂದೆ ನಮಗೆ ದೂರ ಬಂದಿತ್ತು. ನಾವು ಅದನ್ನು ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಅದು ಹೇಳಿದ್ದು, ಸದ್ಯದಲ್ಲೇ ದಾಳಿ ಮಾಡ್ತೀವಿ ಅಂತ. ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು. ಈ ಥರದ ಒಂದು ದಾಳಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವರು ಕಂಪನಿಯ ಮಾಲನ್ನು ಮಾರಬೇಕು ಮತ್ತು ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇರಬೇಕು, ಹಳೆದಾದ ವಸ್ತುಗಳನ್ನ ಮಾರಾಟ ಮಾಡಬಾರ್ದು ಅಂತೇಳಿ ಒಂದು ತಿಂಗಳ ಕಾಲಾವಕಾಶವನ್ನು ಕೂಡ ಅವರಿಗೆ ಕೊಟ್ಟಿದ್ದು. ಇವತ್ತು ನಮ್ಮ ನಗರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದಂಥ ಸತೀಶ್ ಮತ್ತು ಅರುಣ್ ಶೆಟ್ಟಿ, ನಮ್ಮ AW ಸಾಹೇಬರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ನಿಶಾ ಅವರು ಎಲ್ಲ ಸೇರಿ ಇವತ್ತು ಕೆಲವು ಹೋಟೆಲ್ಗಳು ಮತ್ತು ಸ್ಪೈಸಸ್ ಅಂಗಡಿಗಳಿಗೆ ದಾಳಿ ಮಾಡೋದ್ರ ಮೂಲಕ ಆ ರೀತಿಯಾಗಿ ಅವಧಿ ಮೀರಿದಂಥ ಕೆಲವು ಉತ್ಪನ್ನಗಳನ್ನು ವಶಪಡಿಸ್ಕೊಂಡು ಫೈನ್ ಹಾಕಿದ್ದೀವಿ. ಇದು ತಾತ್ಕಾಲಿಕವಾಗಿ ಮೊದಲ ಹಂತದಲ್ಲಿ ನಾವು ಫೈನ್ ಹಾಕ್ತೀವಿ. ಮುಂದೆ ಇದೇ ಮುಂದುವರೆದ್ರೆ ಶಾಶ್ವತವಾಗಿ ಅಂಗಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಡಿಕೇರಿ ನಗರ ಮರ್ಕರ ಫೋರ್ಟ್ಗೆ ಹೋಗೋಣ. ಸ್ವಲ್ಪ ಕಿಚನ್ ಹೋಗೋಣ ಬನ್ನಿ. ನಾನು ಹೇಳಿದೆ ನೋಡಿ, ನಾನು ಅಷ್ಟು ಮಾಡಬಾರ್ದು, ನೀವು ಕೈಗೆ ಗಿಡ ಹಾಕೋಬೇಕು, ತೊಳ್ಕೊಂಡು ಬರಬೇಕು, ನಾವು ನೋಡಿದವ್ರು ಹೆಂಗೆ ತಿನ್ನೋದು ಅದೇ ಕೈಲಿ. ಅದನ್ನ ನೀವು ಒಂದು ಹೋಟೆಲಲ್ಲಿ ಕ್ಲೀನ್ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಕೈಯಲ್ಲಿ ಹಾಗೆ ಮಾಡಬೇಕು ಎಲ್ಲನೂ ಒಬ್ಬರ ನೀವು ಸರ್ ಏನಾಯ್ತು? ನಾನು ಕಾಫಿ ಕುಡಿದೆ, ಆಮೇಲೆ ವಡೆ ತಗೊಂಡೆ. ನಾವು ನೋಡ್ತಾ ಇದ್ದೆ, ವಡೆ ಅವರು ಪ್ಯಾಕ್ ಮಾಡುವಾಗ ಅಲ್ಲಲ್ಲೇ ಕೈ ಮುಡ್ತಾ ಇದ್ರು, ಅದೇ ಕೈಯಲ್ಲಿ ಗಲೀಜ್ ಕೈಯಲ್ಲಿ ಪ್ಯಾಕ್ ಮಾಡಿ ಕೊಟ್ಟರು, ಒಡಿ ಮಗನೇ ಅಂತ. ನಾವು ಹೊಡಿಯೋದೆ ಹೇಳಿದ್ರೆ ಮುಖ ದಪ್ಪ ಮಾಡ್ಕೊಂಡ್ರು. ಅದರ ಆಚೆ ನಾವು ನಮ್ಮ ಬುದ್ಧಿ ತೋರಿಸಿದ್ರೆ ನಾವು ಕೆಟ್ಟವರು. ಮ್ಯಾನೇಜರ್ ಕರೀರಿ. ಯಾರು ಯೂಸ್ ಮಾಡೋದು ನಿಮ್ಮ ಶೋಕೇಶ್ ಅಲ್ಲಿ ಮುಂದೆ ಯೂಸ್ ಮಾಡಿ ಮತ್ತೆ ಹೇಗೆ ಬಂದಿದ್ದು? ಇದು ಏನಿದೆ ಇದರಲ್ಲಿ? ಇದು ನೋಡಿ. ಅಲ್ಲಪ್ಪ, ನೀನು ಸಾಂಬಾರು ಹಾಕಿ ಅಂಗಡಿದು ಕಂಪ್ಲೇಂಟ್ ಬಂದಿತ್ತು. ಅಲ್ಲಿ ಮಾರಾಟ ಯಾವುದು ಸರಿ ಇಲ್ಲ, ಎಂಥ ಎಂಥ ಮ್ಯಾನುಫ್ಯಾಕ್ಚರ್ ಸರಿ ಇಲ್ಲ ಅಂತ ಹೇಳೋದು ಕಂಪ್ಲೇಂಟ್ ಬಂದಿತ್ತು. ಆದ್ದರಿಂದ ನಾವು ಹೋಗಿ ಅಲ್ಲಿ ನೋಡೋಕ್ಕೆ ಹೋಗಿದ್ದು. ಆವಾಗ ಏನು ಅಂತ ಹೇಳಿದ್ರೆ ಅವ್ರದ್ದು ಲೇಬಲಲ್ಲಿ ಯಾವುದು ಡೇಟ್ ಏನಿಲ್ಲ, ಎಕ್ಸ್ಪೈರಿ ಡೇಟು ಇಲ್ಲ, ಏನು ಅದರಲ್ಲಿ ಇಲ್ಲದೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ವ್ಯಾಪಾರ ಮಾಡ್ತಾಯಿದ್ದಾರೆ. ಜನರಿಗೆ ತೊಂದರೆ ಆಗ್ತದೆ. ಮಕ್ಕಳಿಗೆಲ್ಲ ಕೊಟ್ಟರೆ ಉಪ್ಪಿನಕಾಯಲ್ಲಿ ಆದ್ರೂ ಅದರಲ್ಲಿ ಏನೂ ಇಲ್ಲ, ಒಣಗಿ ಹೋಗಿದೆ ಎಲ್ಲ. ಸ್ವಲ್ಪ ಡ್ರೈ ಆಗಿ ಅದು ಹೊಟ್ಟೆಗೆ ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯಕ್ಕೆ ಹಾಳು ಅಂತ ಹೇಳ್ತೀನಿ. ಮತ್ತು ಈ ಥರ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಈಗ ಹೊರಗಡೆಯಿಂದ ಬರ್ತಾರೆ ಜನ, ಆ ಫೈಸಸ್ ಏನು ಅಂತ ಹೇಳಿದ್ರೆ ಟೂರಿಸ್ಟ್ ಅವರು ಬರ್ತಾರೆ, ಬಂದು ತಗೊಂಡು ಹೋಗ್ತಾರೆ. ಇಲ್ಲಿಂದ ಮಡಿಕೇರಿಗೆ ಬರುವಾಗ ವಿಸಿಟ್ ಮಾಡುವಾಗ ಬಂದು ತಗೊಂಡೋಗಿ ಅದು ತಿಂದಾಗ ಮಡಿಕೇರಿಗೆ ಹೆಸರು ಹಾಳಾಗ್ತದೆ. ಅದರಿಂದ ದಯವಿಟ್ಟು ಈ ಫೈಸಸ್ ಅಂಗಡಿಯವರಿಗೆ ಮತ್ತು ಹೋಟ್ಲವರಿಗೆ ವಿನಂತಿ ಮಾಡ್ತೀನಿ. ಯಾಕಂದರೆ ಹೋಟ್ಲಲ್ಲಿ ಹೋಗಿ ಏನೂ ತಿನ್ನೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಮಾಡಿಟ್ಟಿದ್ದಾರೆ. ಕಾಲಿಫ್ಲವರ್ ನೋಡಿದರೆ ಹಾಳಾಗಿ ಹೋಗಿದೆ, ಕಾಲಿಫ್ಲವರು ಹುಳ ಬಂದು ಹೋಗುಂಟು, ಆ ಥರದ್ದಿದೆ. ಎಲ್ಲ ಕಂಪ್ಲೇಂಟ್ ಇದೆ. ಅದರಿಂದ ದಯವಿಟ್ಟು ಎಲ್ಲ ಹೋಟ್ಲವರಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಫೈಸಸ್ ಅಂಗಡಿಗೂ ಹೋಟ್ಲವರಿಗೂ ಇದನ್ನು ಚೆನ್ನಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಬರೋರಿಗೆ ಫುಡ್ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಫೈಸಸ್ ಅಂಗಡಿ ಮತ್ತು ಹೋಟೆಲ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ. ನಾನು ಹಿಂದೆ ಒಂದು ತಿಂಗಳಿಂದ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ನಾನು ಸ್ವೀಕರಿಸ್ಕೊಂಡಾಗ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ವರ್ತಕರ ಅಧ್ಯಕ್ಷರ ಜೊತೆ ನಾವು ಕೂತು ಡಿಸ್ಕಸ್ ಮಾಡಿದಾಗ ತುಂಬ ಹೋಟೆಲ್ಗಳಲ್ಲಿ ಮತ್ತು ಏನು ಈ ಚಾಕ್ಲೇಟ್ಸ್ಗೆ ತಂದು ಮಾರ್ತಾಯಿದ್ರಿ ಪ್ರವಾಸಿಗರು ಮಡಿಕೇರಿನ ತಕ್ಷಣ ಪ್ರವಾಸಿಗರು ತುಂಬ ಅತಿ ಹೆಚ್ಚಾಗಿ ಇಲ್ಲಿ ಮಡಿಕೇರಿಗೆ ಬರ್ತಾಯಿದ್ದಾರೆ. ಆದರೆ ಯಾವುದೇ ಚಾಕ್ಲೇಟ್ಸ್ಗಳಲ್ಲಿ ಎಕ್ಸ್ಪೈರಿ ಡೇಟ್ ಆಗಲಿ, ಮ್ಯಾನುಫ್ಯಾಕ್ಚರ್ ಡೇಟ್ ಆಗಲಿ, ಕಂಪನಿ ನೇಮ್ ಆಗಲಿ ಯಾವುದೂ ಇರಲಿಲ್ಲ. ಹಾಗಾಗಿ ಇವತ್ತು
ನಾವು 1 ವರ್ಷದ ಹಿಂದೆ ಒಂದು ಸರಿ ಇದೇ ಥರ ಮಾಡಿದ್ವಿ. ಅದೊಂದು ಸ್ವಲ್ಪ ಪ್ರವಾಸಿಗರನ್ನ ಚೇತರಿಸ್ಕೊಂಡು ಪುನಃ ಮಡಿಕೇರಿ ಒಂದು ಒಳ್ಳೆ ಫುಡ್ ಕೊಡೋದ್ರಲ್ಲಿ ಗಮನ ಹರಿಸಿತ್ತು. ಆದರೆ ಪುನಃ ಯಥಾರ್ಥವಾಗಿ ನಾವು ಇವತ್ತು ಬಂದಾಗ ಫುಡ್ ಸೇಫ್ಟಿ ಲೈಸೆನ್ಸ್ ಆಗಲಿ ಅಥವಾ ಕುಡಿಯೋ ನೀರಿಂದಾಗಲಿ ಯಾವುದೂ ಸಹ ಸರಿಯಾಗಿ ಇಟ್ಕೊಂಡಿಲ್ಲ. ಹಾಗಾಗಿ ಇವತ್ತು ನಾವೊಂದು 3-4 ಹೋಟೆಲ್ಗಳು, ಒಂದು 5-6 5 ಸ್ಟಾರ್ ಅಂಗಡಿಗಳಿಗೆ ಹೋಗಿದ್ವಿ. ಅಲ್ಲೆಲ್ಲ ಭೇಟಿ ಮಾಡಿದಾಗ ತುಂಬ ಗಲೀಜು ಕಾಣ್ತಾಯಿತ್ತು. ಈಗ ಅವ್ರಿಗೆ ವಾರ್ನ್ ಮಾಡಿದ್ದೀವಿ, ಇನ್ನೊಂದು 15 ದಿವಸದೊಳಗೆ ನೀವು ಕ್ಲಿಯರ್ ಇಟ್ಕೊಳ್ಳಿಲ್ಲ ಅಂತಂದರೆ ನಾವು ಶಾಶ್ವತವಾಗಿ ಇವರ ಲೈಸೆನ್ಸನ್ನು ರದ್ದು ಮಾಡೋ ಅಂಥದ್ದನ್ನ ನಾವು ಮಾಡ್ತೇವೆ. ಮತ್ತು ಇವತ್ತು ಸುಮಾರು 5-6 ಅಂಗಡಿಗೆ ನಾವು ಫೈನ್ ಹಾಕಿದ್ದೀವಿ. ಮಿನಿಮಮ್ 2,500 ರೂಪಾಯಿ ಅಂತ ಹಾಕಿದ್ದೀವಿ. ಈಗ ಇನ್ನೂ ಹಾಕಲಿಕ್ಕಿದೆ ಸುಮಾರು. ಮತ್ತು ಪ್ಲಾಸ್ಟಿಕ್ ಸುಮಾರು ಒಂದು 10-15 kg ಪ್ಲಾಸ್ಟಿಕ್ನ ನಾವೀಗ ವಶಪಡಿಸ್ಕೊಂಡಿದ್ವಿ. ಪ್ಲಾಸ್ಟಿಕ್ ಮುಕ್ತ ಕೊಡಗು ಮಾಡಬೇಕು ಅಂತೇಳಿ ನಮ್ಮ ಎಲ್ಲರ ಪರಿಕಲ್ಪನೆ. ಅದಕ್ಕೆಲ್ಲರೂ ವರ್ತಕರು ಕೈ ಜೋಡಿಸ್ಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಇದ್ರೆ ನಿಮ್ಮ ಡೇಟ್ ಫೈನ್ ಏನಿಲ್ಲ